ಮಹಾಭಾರತದ ದ್ರೋಣಾಚಾರ್ಯರು ಅಪ್ರತಿಮ ಬಿಲ್ದಾರನಷ್ಟೇ ಅಲ್ಲ, ಓರ್ವ ಅತ್ಯುತ್ತಮ ಗುರು ಕೂಡ ಹೌದು. ಹಸ್ತಿನಾವತಿಯ ಕ್ಷತ್ರಿಯ ಕುಮಾರರಿಗೆ ಧನುರ್ವಿದ್ಯೆಯನ್ನ ದಾರೆ ಎರೆದಿದ್ದು ಮಾತ್ರವಲ್ಲ, ಅರ್ಜುನನಂತಹ ಘನ ವಿಕ್ರಮಿಯನ್ನ ತಯಾರು ಮಾಡಿದ ಮಹಾಗುರು ದ್ರೋಣ. ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಭಾರತದ ಸರ್ವಶ್ರೇಷ್ಠ ಮ್ಯಾಚ್ ವಿನ್ನರ್ ಯುವರಾಜ್ ಸಿಂಗ್ ತನ್ನಂತೆಯೇ ಒಬ್ಬ ಶಿಷ್ಯನನ್ನ ತಯಾರು ಮಾಡಿ ಭಾರತ ತಂಡಕ್ಕೆ ಕಳಿಸಿದ್ದಾನೆ. ದ್ರೋಣಾಚಾರ್ಯ ಯುವರಾಜನ ಅರ್ಜುನನಂತಹ ಆ ಪ್ರಿಯ ಶಿಷ್ಯನ ಹೆಸರು ಅಭಿಷೇಕ್ ಶರ್ಮಾ. ಜಿಂಬಾಬ್ವೆ ವಿರುದ್ಧದ ಟಿ20 ಪಂದ್ಯದಲ್ಲಿ 47 ಚೆಂಡುಗಳಲ್ಲಿ ಸುನಾಮಿ ಶತಕ ಬಾರಿಸಿರುವ ಅಭಿಷೇಕ್ ಶರ್ಮಾ ಭಾರತದ ವಿಶ್ವಕಪ್ ಹೀರೋ ಯುವರಾಜ್ ಸಿಂಗ್ ತಯಾರು ಮಾಡಿದ ಹುಡುಗ. 82 ರನ್ ಗಳಿಸಿ ಆಡ್ತಿದ್ದಾಗ ಸತತ 3 ಸಿಕ್ಸರ್ ಬಾರಿಸಿ ಶತಕ ಪೂರ್ಣಗೊಳಿಸುತ್ತಾನೆ ಎಂದ್ರೆ ನೋ ವಂಡರ್. ಈತ ಸಿಕ್ಸರ್ ಕಿಂಗ್ ಯುವರಾಜ್ನ ಶಿಷ್ಯನೇ. ವಯಸ್ಸು 23. ಗುರುವಿನಂತೆ ಶಿಷ್ಯನು ಎಡಗೈ ದಾಂಡಿಗ, ಎಡಗೈ ಸ್ಪಿನ್ನರ್. ಕಳೆದ IPL ಟೂರ್ನಿಯಲ್ಲಿ ಅಭಿಷೇಕ್ ಶರ್ಮಾ ಆಡಿದ ಆಟವನ್ನು ನೋಡಿದವರು ಅನುಮಾನವೇ ಬೇಡ. ಹೀಸ್ ದ ಫ್ಯೂಚರ್ ಸ್ಟಾರ್ ಎಂದು ಉದ್ಘರಿಸಿದ್ರು. ಕಾರಣ ಆತ ಆಡಿದ್ದ ಆಟ ಆಗಿತ್ತು. IPL ಅಲ್ಲಿ ಅಬ್ಬರಿಸಿದ ಮಾತ್ರಕ್ಕೆ ಈ ಹುಡುಗನನ್ನ ಫ್ಯೂಚರ್ ಸ್ಟಾರ್ ಎಂದು ಬಿಟ್ರೆ ಅದು ಮೂರ್ಖತನವಾದೀತು. ಯಾಕಂದ್ರೆ ಆ ಪ್ರೊಫೆಷನಲ್ ಕ್ರಿಕೆಟರ್ಗಳಿಗೆ IPL ಗೆದ್ದೆ ಪಿಚ್ಗಳಲ್ಲಿ ರನ್ ಗಳಿಸುವುದು ಹೆಚ್ಚುಗಾರಿಕೆಯಲ್ಲ. ಭಾರತ ತಂಡಕ್ಕೆ ಆಯ್ಕೆಯಾಗಲು IPL ಪ್ರದರ್ಶನ ಮಾನದಂಡವಾದರೂ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸ್ಕಿಲ್, ಟೆಂಪರ್ಮೆಂಟ್, ಟ್ಯಾಲೆಂಟ್ ಟು ಸರ್ವೈವ್ ಆಗಲು ಸಾಧ್ಯ ಆದಿಲ್ಲವೆಂದರೆ ಮಿಂಚಿ ಮರ್ಯಾದ ಕೊಳ್ಳಿ ದೆವ್ವಗಳಂತಾಗ್ತಾರೆ ಅಷ್ಟೇ. ಈ ಅಭಿಷೇಕ್ ಶರ್ಮಾ IPL ಬುಲ್ಲಿ ಅಲ್ಲವೇ ಅಲ್ಲ. ಈತ ಸ್ಕಿಲ್, ಟೆಂಪರ್ಮೆಂಟ್, ಟ್ಯಾಲೆಂಟ್ ಇರುವ ಹುಡುಗ. ಜಿಂಬಾಬ್ವೆ ವಿರುದ್ಧ ಆಡಿದ ಇನ್ನಿಂಗ್ಸ್ ಆತನೊಳಗಿನ ವಿಶೇಷ ಪ್ರತಿಭೆಯ ಅನಾವರಣ ಅಷ್ಟೇ. ದೇಶೀಯ ಕ್ರಿಕೆಟ್ನಲ್ಲಿ ಇಂತಹ ಹಲವಾರು ಇನ್ನಿಂಗ್ಸ್ಗಳನ್ನು ಕಟ್ಟಿಯೇ ಆತ ಭಾರತ ತಂಡಕ್ಕೆ ಬಂದವನು. ಅದಕ್ಕೊಂದು ಉದಾಹರಣೆ. 2021ರಲ್ಲಿ ಮಧ್ಯಪ್ರದೇಶದ ವಿರುದ್ಧ ವಿಜಯ್ ಹಜಾರೆ ಟ್ರೋಫಿ ಪಂದ್ಯದಲ್ಲಿ 42 ಎಸೆತಗಳಲ್ಲಿ ಬಾರಿಸಿದ ಶತಕ. 2018ರಲ್ಲಿ ICC ಅಂಡರ್-19 ವಿಶ್ವಕಪ್ ಗೆದ್ದ ಭಾರತ ತಂಡದ ಸದಸ್ಯನಾಗಿದ್ದ ಅಭಿಷೇಕ್ ಶರ್ಮನಿಗೆ ಕ್ರಿಕೆಟ್ ಪಟ್ಟುಗಳನ್ನ ಹೇಳಿಕೊಟ್ಟ ಗುರು ಯುವರಾಜ್ ಸಿಂಗ್. ಕ್ರಿಕೆಟ್ ಆಸಕ್ತಿ ಹುಟ್ಟಲು ಕಾರಣ ತಂದೆ. ಆ ಆಸಕ್ತಿಗೆ ಆಸರಿಯಾಗಿ ನಿಂತು ಪ್ರತಿ ಹೆಜ್ಜೆಯಲ್ಲೂ ಹುಡುಗರಿಗೆ ಮಾರ್ಗದರ್ಶನ ನೀಡಿದವರು ಯುವರಾಜ್ ಸಿಂಗ್. ಹೆಚ್ಚಾಗಿ ಯುವರಾಜನ ಜೊತೆಗೆ ಕಾಲ ಕಳೆಯುವ ಅಭಿಷೇಕ್ ಜಿಂಬಾಬ್ವೆಗೆ ಹೋಗುವ ಮುನ್ನ ಟಿ20 ವಿಶ್ವಕಪ್ ಫೈನಲ್ ಪಂದ್ಯವನ್ನ ತನ್ನ ಕ್ರಿಕೆಟ್ ಗುರುವಿನ ಜೊತೆಗೆ ಕೂತು ವೀಕ್ಷಿಸಿದ್ದ. ಅಭಿಷೇಕ್ ಶರ್ಮಾ ಮತ್ತೊಬ್ಬ ಯುವರಾಜನಾಗ್ತಾನೆ ಎಂದು ಈಗಲೇ ಹೇಳುವುದು ತಪ್ಪಾಗ್ತಿದೆ. ಆದರೆ ಆತ ಇಡುತ್ತಿರುವ ಹೆಜ್ಜೆ, ಮೂಡಿಸುತ್ತಿರುವ ಭರವಸೆ ಮಾತ್ರ ದೊಡ್ಡದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.